ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿದ್ದರಾಮಯ್ಯನವರಿಗೆ ವಿಶೇಷ ಉಡುಗೊರೆ ಸಿದ್ದರಾಮೇಶ್ವರ ಮೂರ್ತಿಯನ್ನ ಕೊಡಲಿದ್ದಾರೆ. ಮೈಸೂರು ಕಲಾವಿದ ರಾಜೇಶ್ ತಯಾರಿಸಿರುವಂತಹ ಗಿಫ್ಟ್ ಇದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೆಂಕೇರಮ್ಮ ಮೂರ್ತಿಯನ್ನ ಗಿಫ್ಟ್ ಆಗಿ ಕೊಡಲಾಗುತ್ತೆ. ಪಂಚಲೋಹಗಳಿಂದ ಮಾಡಿರುವಂತಹ ಎರಡೂ ಮೂರ್ತಿಗಳು ಗಮನಿಸ್ತಾ ಇದ್ದೀರಿ. ಸಿಎಂ ಮತ್ತು ಡಿಸಿಎಂ ಅವರಿಗೆ ಕೊಡಲು ತಯಾರಾಗಿರುವಂತಹ ಗಿಫ್ಟ್ಸ್ ಇದು. ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನೀವು ನೋಡ್ತಾ ಇರ್ಬೋದು, ಮೈಸೂರಿನ ಕಲಾವಿದ ರಾಜೇಶ್ ಅವರು ವಿಶೇಷವಾದಂತಹ ಒಂದು ಕಾಣಿಕೆಯನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ನೀಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಸಿದ್ದರಾಮನ ಉಂಡಿಯ ಸಿದ್ದರಾಮೇಶ್ವರ, ಸಿಎಂ ಸಿದ್ದರಾಮಯ್ಯ ಅವರ ಮನೆ ದೇವರನ್ನು ಅವರಿಗೆ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರುವಂಥದ್ದು ಕನಕಪುರದ ಕೆಂಕೇಶ್ವರಿ, ಅಂದರೆ ಕನಕಪುರದ ಡಿ ಕೆ ಶಿವಕುಮಾರ್ ಅವರ ಮನೆ ದೇವರೇನಿದೆ ಅದನ್ನು ಅವರಿಗೆ ಪಂಚಲೋಹಗಳಲ್ಲಿ ಮಾಡಿ ಕಾಣಿಕೆಯಾಗಿ ನೀಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನೀವು ಏನು ಕಲಾವಿದರನ್ನು ನೀವು ನೋಡ್ತಾ ಇದ್ದೀರಾ, ರಾಜೇಶ್ ಅಂತೇಳಿ, ಇವರು ಮೈಸೂರಿನ ಗೌರಿಶಂಕರದ ನಿವಾಸಿ. ಪ್ರತಿ ವರ್ಷ ಜಂಬೂ ಸವಾರಿಯ ದಿನ ನಂದಿ ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಸಿಎಂ ಹಾಗೂ ಡಿಸಿಎಂಗೆ ಈ ರೀತಿಯಾದಂಥ ವಿಶೇಷವಾದಂಥ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕುಮಾರಸ್ವಾಮಿ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿಯೂ ಸಹ ಅವರಿಗೆ ಒಂದು ಕಾಣಿಕೆಯನ್ನು ನೀಡುವಂಥದ್ದು. ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ವಿ ಸೋಮಣ್ಣ ಮತ್ತು BS ಯಡಿಯೂರಪ್ಪ ಸೇರಿದಂತೆ ಬಸವರಾಜ ಬೊಮ್ಮಾಯಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ, ಹೀಗೆ ಎಲ್ಲ ಗಣ್ಯರಿಗೂ ಸಹ ವಿಶೇಷ ಕಾಣಿಕೆಯನ್ನು ದಸರಾ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಆದರೆ ಈ ಬಾರಿ ನೀಡ್ತಾ ಇರುವಂಥದ್ದು ವಿಶೇಷವಾದಂಥದ್ದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ಮನೆ ದೇವರು ಸಿದ್ದರಾಮೇಶ್ವರ, ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಿಯವಾದಂತಹ ಕನಕಪುರದ ಅವರ ಮನೆ ದೇವತೆ, ಅದನ್ನೇ ಒಂದು ಕಾಣಿಕೆಯಾಗಿ ನೀಡುವಂಥ ಕೆಲಸವನ್ನು ರಾಜೇಶ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ಆಕರ್ಷಕವಾದಂತಹ ಮಂಟಪವನ್ನು ನಿರ್ಮಿಸಿದ್ದಾರೆ. ಈ ಒಂದು ಮೂರ್ತಿಗಳನ್ನು ತಯಾರು ಮಾಡಿರುವಂತಹ ಕಲಾವಿದ ರಾಜೇಶ್ ನಮ್ಮ ಜೊತೆಗಿದ್ದಾರೆ. ಪ್ರತಿ ಬಾರಿ ಸಹ ಸಿಎಂ ಮತ್ತು DCMಗೆ ಈ ರೀತಿ ಅಂತ ಒಂದು ಕಾಣಿಕೆ ಕೊಡ್ತಾ ಇದ್ದಾರೆ. ಈ ಬಾರಿ ಆಯ್ಕೆ ಮಾಡಿಕೊಂಡಿರೋಂಥದ್ದು ಮನೆ ದೇವರುಗಳನ್ನ ಆಯ್ಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ? ಪ್ರತಿ ವರ್ಷದಂತೆ ಎಲ್ಲ ಕೊಟ್ಕೊ ಬರ್ತಾ ಇದೆ. ಈಗ ಈ ವಿಶೇಷ ಏನು ಅಂತಂದರೆ, ಈ ಸಲ ಕೊಟ್ಟರೆ ಇದನ್ನು ಕೊಟ್ಟಾಗೆಲ್ಲ ಅವರ ಮನೆ ಬ್ಯಾಕ್ಗ್ರೌಂಡಲ್ಲಿ ಶೋಕೇಸಲ್ಲೆಲ್ಲ ಇಟ್ಟಿದ್ದಾರೆ. ಈ ಸತಿ ಇನ್ನೂ ಹೊತ್ತಾಗಿ ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಕಾನ್ಸೆಪ್ಟ್ ಬಂದಾಗ ಮನೆ ದೇವ್ರನ್ನೇ ಕೊಡೋಣ ಅಂತ ನನ್ನ ವೈಫ್ ಹೇಳಿದ್ದು. ಅದಾದಮೇಲೆ ಆಕರ್ಷಣೆಯಾಗಿ ಮಂಟಪ ಮಾಡು, ಸ್ಟ್ಯಾಚ್ಯೂಗಳಿದ್ದಾಗ ಮೈಸೂರಲ್ಲಿ ಸರ್ಕಲ್ಗಳಲ್ಲಿ ಮಂಟಪ ಟೈಪ್ ಇದೆ, ಆ ಥರ ಮಾಡು, ಮನೆಯಲ್ಲಿ ಇನ್ನೂ ಅಟ್ರಾಕ್ಷನ್ ಕಾಣಿಸುತ್ತೆ, ಒಂದು ನೆನಪಿರ್ತಾರೆ, ನೆನಪಲ್ಲಿ ಇಟ್ಕೋತಾರೆ ಅನ್ನೋ ಉದ್ದೇಶದಲ್ಲಿ ಮಾಡಿದ್ದೀನಿ. ಎಷ್ಟು ದಿನ ತೆಗೆದುಕೊಂಡ್ರಿ ಇದನ್ನ ಮಾಡಲಿಕ್ಕೆ, ಮತ್ತು ಯಾವ ಲೋಹದಲ್ಲಿ ಮಾಡಿರುವಂಥದ್ದು? ಇದು ಬಂದು ಪಂಚಲೋಹದಲ್ಲಿ ಮಾಡಿದ್ದೀನಿ. ಪಂಚಲೋಹ ಅಂತಂದರೆ ಹಿತ್ತಾಳೆ, ತಾಮ್ರ, ಬೆಳ್ಳಿ, ಕಂಚು ಮತ್ತು ಕಬ್ಬಿಣ 5 ಥರ ಮಿಕ್ಸ್ ಮಾಡಿಕೊಂಡು ಶೀಟ್ ಮಾಡ್ಕೊಂಡು ವರ್ಕ್ ಮಾಡಿದ್ದೀನಿ. 15 ದಿನ ಕಾಲಾವಕಾಶ ತೊಗೊಂಡಿದ್ದೀನಿ. ಒಬ್ಬನೇ ಮಾಡಿರೋದು ಇದನ್ನು, ಒಬ್ಬನೇ ಮಾಡಿ ಕಾಯ್ತಾ ಇದ್ದೀನಿ. ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಮನೆ ದೇವರು ಎಷ್ಟೋ ಖುಷಿ ಆಗ್ತಾರೆ, ಅವರು ಮುಗಳನಾಗೆ ನೋಡ್ಬೇಕು. ನಾನು ಕುತೂಹಲ ತುಂಬ ಇದೆ. ನನ್ನ ಶ್ರಮಕ್ಕೆ ಅವರ ಫೇಸಲ್ಲಿ ಮುಗಳನಾಗೆ ಬರ್ತು ಅಂತಾರೆ. ನಾನು ಇನ್ನೂ ವರ್ಷ ಇನ್ನೂ ಹಾರೈಸ್ತೀನಿ. ಸೊ 15 ದಿನಗಳಲ್ಲಿ ಮಾಡಿರುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು ಅಂತ? ತುಂಬ ಚಾಲೆಂಜಿಂಗ್ ಅಂತಂದರೆ, ಇದನ್ನು ಮಾಡಬೇಕಾದ್ರೂ ಒಂದೊಂದು ಮೂಮೆಂಟ್ಗಳು ನನಗೆ ನೆನಪಿನ ಶಕ್ತಿ. ಏನು ಅಂತಂದರೆ, ಅವ್ರು ಅಂದರೆ ಗಣ್ಯ ವ್ಯಕ್ತಿಗಳಿಗೆ ಅಂಥದ್ದನ್ನ ನಾನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಪರಿಶ್ರಮ ತುಂಬ ಇದೆ. ಈಗ ಅಲ್ಲಿರುವಂಥದ್ದು ಕೆಂಕೇರೇಶ್ವರಿ ಮತ್ತು ಸಿದ್ದರಾಮೇಶ್ವರ, ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದ ಅಥವಾ ಹೇಗೆ ಅದು ಕಲ್ಪನೆ? ಅಂದರೆ ಅದನ್ನು ನಾನು ಇದನ್ನು ಪಿಕ್ಚರ್ನೆಲ್ಲ ತೊಗೊಂಡು, ಇಮೇಜ್ನೆಲ್ಲ ತೊಗೊಂಡೆ, ಅವ್ರದ್ದು ಹೆಂಗಿದೆ ಯಾರಂತ ಅವ್ರ ಕೇಳಿಕೊಂಡು ಅವ್ರ ಕಡೆಯವ್ರನ್ನೆಲ್ಲ ಹಿಂಗೆ ಇದೆ ಅಂತ ಅವ್ರದ್ದು ಫೋಟೋಸ್ಗಳನ್ನೆಲ್ಲ ತೊಗೊಂಡು ಅದೇ ಆಕಾರ ಮಾಡಿದ್ದೀನಿ. ತೃಪ್ತಿ ಇದೆಯಾಗ 15 ದಿನದಲ್ಲಿ ರೆಡಿ ಆದಂಥದ್ದು? ಆತ್ಮ ತೃಪ್ತಿಯ ಕೆಲಸ ಮಾಡಿದ್ದೀನಿ ನಾನು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.